ಬಳ್ಳಾರಿಯಲ್ಲಿ ನಡೆದಂತಹ ವೆಂಕಟೇಶ್ ಎಂಬ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದ ಜಸ್ಟ್ 24 ಗಂಟೆಯೊಳಗೆ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ನಡೆದ 24 ಗಂಟೆಯಲ್ಲಿ ಆರೋಪಿಗಳು ಅಂಧರಾಗಿದ್ದಾರೆ. 11 ಜನ ಆರೋಪಿಗಳನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರುವುದು. ವೆಂಕಟೇಶ್ ಕೊಲೆಗೆ ಪತ್ನಿ ನೀಲವೇಣಿನೇ ಸುಪಾರಿ ಕೊಟ್ಟಿದ್ಲು ಅನ್ನುವಂತಹ ವಿಚಾರ ಮತ್ತು ಕೊಲೆಯಾದ ದಿನ ಆಕೆಯ ನಟನೆ ನೋಡಬೇಕಿತ್ತು ನೀವು. ಶವಾಗಾರದ ಮುಂದೆ ಗೋಳಾಡಿ ಪತ್ನಿ ನಾಟಕ ಆಡಿದ್ಲು. ನಟನೆಗೆ ಯಾವುದಾದ್ರೂ ಒಂದು ಅವಾರ್ಡನ್ನು ಕೊಡ್ಬೋದು. ಕೊಲೆ ಬಗ್ಗೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಶವದ ಮುಂದೆ ನಟಿಸುವಲ್ಲಿ ಯಶಸ್ವಿಯಾಗಿದ್ಲು. ಬಟ್ ಪೊಲೀಸರಿಗೆ ಈಕೆಯ ಮೇಲೆ ಅನುಮಾನಗಳು ಬರುತ್ತೆ. ಯಾಕಂದರೆ ಕೊಲೆಯಾದ ದಿನ ವೆಂಕಟೇಶ್ ಕುಟುಂಬಸ್ಥರು ಈಕೆಗೆ ಸಂಬಂಧಪಟ್ಟನೆ ಗಂಭೀರ ಆರೋಪ ಮಾಡ್ತಾರೆ. ಅದೇ ಅನುಮಾನದ ಜಾಡನ್ನು ಹಿಡಿದು ಹೊರಟಂತಹ ಪೊಲೀಸರಿಗೆ ಜಸ್ಟ್ 24 ಗಂಟೆ ಸಮಯ ಸಾಕಾಗಿತ್ತು ಇಡೀ ಪ್ರಕರಣವನ್ನು ಭೇದಿಸೋದಕ್ಕೆ. 11 ಜನ ಆರೋಪಿಗಳಿದ್ರು ಮತ್ತು ಕೆಲ ರೀಸನ್ಗಳನ್ನು ಕೊಟ್ಟಿದ್ದಾರೆ. ಕೊಲೆಗೆ ಏನು ಕಾರಣ ಅನ್ನೋದಕ್ಕೆ ಪ್ರಾಥಮಿಕ ರೀಸನ್ನು ಈ ನೀಲವೇಣಿ ಮತ್ತು ಇನ್ನೊಬ್ಬಾತ ಇದೇ ಪ್ರಕರಣದಲ್ಲಿ ಆನಂದ್ ಅಂತ ಇಬ್ಬರು ಕೂಡ ಅತ್ಯಂತ ಸಲುಗೆಯಿಂದ ಇದ್ರಂತೆ. ಇದ್ರ ಬಗ್ಗೆ ಆಕ್ಷೇಪವನ್ನು ಮೃತ ವೆಂಕಟೇಶ್ ವ್ಯಕ್ತಪಡಿಸಿರ್ತಾರೆ. ವೆಂಕಟೇಶ್ ಇದ್ರೆ ಅಲ್ವಾ ಪ್ರಾಬ್ಲಮ್ಮು, ಮುಗಿಸ್ಬಿಡೋಣ ಅಂತ ಹೇಳಿ ಈಕೆ ನಯವಾಗಿತ್ಕೊಂಡೇ ಆತನಿಗೆ ಮುಹೂರ್ತವನ್ನು ಇಟ್ಬಿಡ್ತಾಳೆ. ತಾಳಿ ಕಟ್ಟಿದಂತಹ ಗಂಡನನ್ನು ರಕ್ಷಿಸೋದು ಬಿಟ್ಟು ಆತನ ಪಾಲಿಗೆ ರಾಕ್ಷಸಿಯಾಗಿ ಮುಗಿಸಿಬಿಡುವಂತಹ ಕೆಲಸವನ್ನು ಮಾಡ್ತಾಳೆ. ಸೊ ಈಕೆಗೆ ಸಾಥ್ ಕೊಟ್ಟವರು 11 ಜನ ಈ ಪ್ರಕರಣದಲ್ಲಿ. ಸರ್ ಊರಿಗೆ ಹೋಗೋರು ಊರಿಗೆ ಹೋಗ್ತಾ ಇದ್ದಾರೆ. ಅದು ಗೊತ್ತಿಲ್ಲ ನಮ್ಗೆ ಏನಾಗೈತೆ ಏನಿಲ್ಲ. ಇನ್ನು ಸಾಯಂಕಾಲ ಊರಿಗೆ ಹೋದ್ನಂತ ಊರಿಗೆ ಹೋಗಿ ನಂತರ ಸುಮ್ಮನೆ ಆಗ್ಬಿಟ್ಟು ಏನು ನಮ್ಮದು ಗೊತ್ತಿಲ್ಲ. ಅಲ್ಲಿ ಮುಂಜಾನೆ ಪೊಲೀಸರು ಬಂದ್ರೆ ಅವಾಗ ಗೊತ್ತಾಯ್ತು. ನೀವೇನಾಗ್ಬೇಕು? ಅಳಿಯ ಸರ್ ಮಗಳು ಕೊಟ್ಟಿ ಅದೊಂದು ಕೊಂಚೇರಿ ಸರ್ ನಮ್ದಿಲ್ಲ ಬಳ್ಳಾರಿ ಇಲ್ಲ ಸರ್. ನಾನು ಇದೇ ಮನೆ ಸರ್. ನಾನು ಇದೇ ಮನೆ ಸರ್. ನನ್ನ ಬೆಂಗಳೂರ ಮೇಲೆ ಹೂವು ಮಾಡ್ತೀನಿ ಸರ್. ಅವ್ರೇನ್ ಕೆಲಸ ಮಾಡ್ತಾರೆ? ಅವರು ಅಳಿಯ ನಾನು ಹೂವು ಮಾಡ್ತೀನಿ ಸರ್. ಕೊಲೆಗೆ ಯಾರು ಮಾಡೋದು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಂಬರೀಶ್. ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಬಟ್ ಏನೇನು ಲೀಡ್ ಸಿಕ್ತು ಪೊಲೀಸರಿಗೆ ಅಂತ? ಕೇವಲ ಕುಟುಂಬದವರು ವ್ಯಕ್ತಪಡಿಸಿದಂತಹ ಅನುಮಾನ ಒಂದೇ ಲೀಡ್ ಆಗಿತ್ತಾ ಅಥವಾ ಬೇರೆ ಏನಾದರೂ ಟಿಪ್ ಸಿಕ್ಕಿತ್ತಾ? ಇವರೆಲ್ಲರದ್ದು ಪಾತ್ರ ಇದೆ ಅನ್ನೋ ನಿಟ್ಟಿನಲ್ಲಿ ಮಮತಾ, ಶುಕ್ರವಾರ ದಿನ ಬೆಳಗಿನ ಜಾವದಲ್ಲಿ ವೆಂಕಟೇಶ್ನ ಕೊಲೆ ಆಗುತ್ತೆ. ಅದಕ್ಕಿಂತ ಹಿಂದಿನ ದಿನ ಅಂದರೆ ವೆಂಕಟೇಶ್ ಕೊಲೆ ಆಗೋದಕ್ಕಿಂತ ಹಿಂದಿನ ದಿನ ರಾತ್ರಿ ಏನಿರುತ್ತೆ ಅವತ್ತು ಮೃತ ವೆಂಕಟೇಶನ ಪತ್ನಿ ನೀಲವೇಣಿ ಅವರು ವೆಂಕಟೇಶನ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗ ಪಕ್ಕದ ಮನೆಯವ್ರ ಜೊತೆಗೆ ಜಗಳ ತೆಗೆದಿದ್ದಾನೆ, ಹೀಗಾಗಿ ಅವರು ಆತನ ಹೊಡಿತಾ ಇದ್ದಾರೆ ಅನ್ನುವಂಥ ಮಾತನ್ನು ಅಂದರೆ ದೂರವಾಣಿ ಕರೆಯನ್ನು ಮಾಡಿ ಅವ್ರ ತಂದೆಗೆ ಹೇಳಿರ್ತಾರೆ. ಹೀಗಾಗಿ ಅವ್ರ ಕುಟುಂಬಸ್ಥರು ಸಹಿತ ಇಲ್ಲ ಹೇಗಾದರೂ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡಿರಿ, ನಾನು ಬೆಳಿಗ್ಗೆ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಬೆಳಿಗ್ಗೆ ಅನ್ನುವಷ್ಟರಲ್ಲಿ ವೆಂಕಟೇಶ್ ಅವರ ತಂದೆ ತಾಯಿಗೆ ವೆಂಕಟೇಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಹೋಗುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ನೀಲವೇಣಿ ಮತ್ತು ಅವ್ರ ಕುಟುಂಬಸ್ಥರೇ ಕಾರಣ ಅನ್ನುವಂಥ ಸಂಶಯವನ್ನ ಮೃತ ವೆಂಕಟೇಶ್ ಅವರು ಕುಟುಂಬಸ್ಥರು ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೋಸ್ಕರ ಪೊಲೀಸರಿಗೂ ಸಹಿತ ಈ ರೀತಿಯ ಸಂಶಯದ ಆಧಾರದ ಮೇಲೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಬೆಳಗಿನ ಜಾವ ವೆಂಕಟೇಶ್ ಅವರ ಮೃತದೇಹವನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿತ್ತು. ಅಲ್ಲಿಯೂ ಸಹಿತ ನೀಲವೇಣಿ ಅಲ್ಲಿಗೆ ಬಂದು ಸಾಕಷ್ಟು ಹೈಡ್ರಾಮವನ್ನು ಮಾಡಿದ್ಲು. ಕೊಲೆಗೂ ನನಗೇನು ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಣ್ಣೀರನ್ನು ಹಾಕಿದ್ರು, ಗೋಳಾಡಿ ಹತ್ತಿದ್ಲು. ಅಲ್ಲಿ ಅದೇ ಸಂದರ್ಭದಲ್ಲಿ ಮೃತ ವೆಂಕಟೇಶ್ನ ತಂದೆ ತಾಯಿಯು ಸಹಿತ ನೀಲವೇಣಿ ಅವರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ರು, ನಿಮ್ಮಿಂದನೇ ನನ್ನ ಮಗನ ಕೊಲೆ ಆಗಿದೆ ಅನ್ನುವಂಥದ್ದನ್ನ. ಆದರೆ ಅಲ್ಲಿವರೆಗೂ ಸಹಿತ ಬಹುಶಃ ಈ ರೀತಿಯನ್ನ ಡ್ರಾಮಾ ಮಾಡಿದ್ರೆ ಯಾರಿಗೂ ಸಹಿತ ಅನುಮಾನ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನೀಲವೇಣಿ ಅವರು ಇದ್ರು ಅಂತ ಕಾಣಿಸುತ್ತೆ. ಆದರೆ ಪೊಲೀಸರು ಆಕೆಯ ನಟನೆಯನ್ನ ಕಂಡು ಆಕೆ ಮೇಲೇನೆ ಒಂದಿಷ್ಟು ಅನುಮಾನ ಕೂಡ ಬರುತ್ತೆ. ಅದಾದ್ಮೇಲೆ ಆಕೆಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ತಮ್ಮದೇ ಒಂದು ಶೈಲಿಯಲ್ಲಿ ವಿಚಾರಣೆಯನ್ನ ಮಾಡಿಸಿದಂಥ ಸಂದರ್ಭದಲ್ಲಿ ನೀಲವೇಣಿ ಆಗಿರ್ತಕ್ಕಂಥ ಏನು ಘಟನೆ ಆಗಿತ್ತು ಅದನ್ನ ಬಾಯಿ ಬಿಡ್ತಾಳೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೀಲವೇಣಿಗೆ ಆನಂದ್ ಅನ್ನುವಂಥ ಏಟು ಆರೋಪಿ ಏನಿದ್ರೆ ಆತನ ಜೊತೆಗೆ ತುಂಬಾ ಸಲಿಗೆ ಇತ್ತು. ಯಾಕಂದ್ರೆ ನೀಲವೇಣಿ ಮತ್ತು ಆನಂದ್ ಇಬ್ರು ಸಹಿತ ಸೇರ್ಕೊಂಡು ಶಾಮಿಯಾನದ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು, ಇಬ್ರು ಜೊತೆ ಆಗಿದ್ಕೊಂಡು. ಹೀಗಾಗಿ ಈ ಒಂದು ಸಲಿಗೆ ಸಿಕ್ಕಾಪಟ್ಟೆ ಇದ್ದಿದ್ರಿಂದಾಗಿ ಮೃತ ವೆಂಕಟೇಶ್ ಪತ್ನಿಗೆ ಹೇಳಿದ್ರೆ ಇಷ್ಟೊಂದು ಸಲಿಗೆಯಿಂದ ಇರೋದು ಬೇಡ, ಒಂದಿಷ್ಟು ಅವ್ರಿಂದ ಅವಾಯ್ಡ್ ಮಾಡು ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಇದೆಲ್ಲೊಂದು ಕಡೆಗೆ ನೀಲವೇಣಿ ಅವ್ರಿಗೆ ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ನನ್ನ ಗಂಡ ಪದೇ ನನಗೆ ಟಾರ್ಚರ್ ಕೊಡ್ತಾನೆ, ಕಿರುಕುಳ ಕೊಡ್ತಾನೆ, ಹೊಡಿತಾನೆ, ಕುಡಿದು ಬಂದು ಗಲಾಟೆ ಮಾಡ್ತಾನೆ ಅನ್ನುವಂಥ ಮಾಹಿತಿಯನ್ನ ಆನಂದ್ ಅವ್ರಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಆನಂದ್ ಸಹಿತ ಒಂದ್ ವೇಳೆ ಅವ್ರು ಇದ್ರೇನೆ ಅಲ್ವಾ, ಹೀಗಾಗಿ ಹೇಗಾದ್ರೂ ಮಾಡಿ ಅವ್ರ ಕತೆ ಮುಗಿಸ್ಬಿಡೋಣ ಅನ್ನುವಂಥ ಮಾತನ್ನ
ಮಾತುಕತೆಯನ್ನ ನೀಲವೇಣಿ ಮತ್ತು ಆನಂದ್ ಇಬ್ಬರು ಸಹಿತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಗುರುವಾರ ದಿನ ರಾತ್ರಿನ ಒಂದು ಗ್ಯಾಂಗ್ ಅನ್ನ ಆನಂದ್ ರೆಡಿ ಮಾಡ್ಕೊಳ್ತಾನೆ. ಅದರ ಮಾಹಿತಿಯನ್ನ ನೀಲವೇಣಿ ಅವ್ರಿಗೂ ಸಹಿತ ಕೊಟ್ಟಿರ್ತಾನೆ. ಆದ್ರೆ ಅದಾದ್ಮೇಲೆ ಬೆಳಗಿನ ಜಾವದಲ್ಲಿ ಮೃತ ವೆಂಕಟೇಶ್ ಮಲ್ಕೊಂಡಿದ್ದಂತ ಸಂದರ್ಭದಲ್ಲಿ ಕಟ್ಟಿಗೆಗಳಿಂದ ಆತನ ತಲೆಗೆ ಹೊಡೆಯೋದ್ರ ಮೂಲಕ ಕೊಲೆ ಮಾಡ್ತಾರೆ. ಅದಾದ್ಮೇಲೆ ಪೊಲೀಸರಿಗೆ ಖಚಿತ ಮಾಹಿತಿ ಆಧಾರದ ಮೇಲೆ ನೀಲವೇಣಿಯನ್ನ ವಿಚಾರಣೆ ಅಂತ ನಡೆಸಿದ ನಂತರದಲ್ಲಿ ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಪಟ್ಟಂತ ಅಪ್ರಾಪ್ತರನ್ನು ಒಳಗೊಂಡಂತೆ ಒಟ್ಟು 11 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಮತಾ, ಧನ್ಯವಾದ ಅಂಬರೀಶ್ ನಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೊಲೆಯಾದ ದಿನ ಆಕೆಯ ನಟನೆ ನೋಡ್ಬೋದು ನೀವು. ಇನ್ನೊಂದು ಕಡೆಗೆ 24 ಗಂಟೆಯಲ್ಲೇ ಆಕೆ ಹತ್ರ ಬಾಯಿ ಬಿಡಿಸಿ ಫೋಟೋ ತೆಗೆಸಿರುವಂತಹ ಪೊಲೀಸರು ಅಷ್ಟು ಜನ 11 ಆರೋಪಿಗಳನ್ನು ಕೂಡ ಸಮನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬರೋದು ಇಷ್ಟೇ, ಮೊದಲೇ ಆತನ ಕಂಡ್ರೆ ಆಗ್ತಿರ್ಲಿಲ್ಲ ಅಂದಿದ್ದಿದ್ರೆ ಬೇರೆ ಅವಕಾಶ ಇತ್ತು. ಈ ಆನಂದ್ ಜೊತೆನೇ ಸಲಿಗೆ ಇದ್ದು ಆತನ ಜೊತೆಗೆ ಬದುಕಬೇಕು ಅಂದಿದ್ದಿದ್ರೆ ಬೇರೆ ಆಪ್ಷನ್ ಇತ್ತು. ಬಟ್ ವೆಂಕಟೇಶ್ನ ಹತ್ಯೆ ಮಾಡುವಂತಹ ಉದ್ದೇಶ ಆದರೂ ಯಾಕಾಗಿತ್ತು, ಬೇಕಾಗಿತ್ತ ಅದೆಲ್ಲವೂ ಕೂಡ ಈಗ ನೋಡಿ ಕೋರ್ಟು ಕಚೇರಿ ಅಂತ ವರ್ಷಗಳ ತನಕ ಅಲಿಬೇಕು.